ಬೆಂಗಳೂರಿನಲ್ಲಿ ವೀಲಿಂಗ್ ಪುಂಡರ ಹಾವಳಿಗೆ ಕೊನೆ ಮೊದಲಿಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಎಲ್ಲಂದ್ರಲ್ಲಿ ವೀಲಿಂಗ್ ಮಾಡ್ತಾರೆ, ಪುಂಡಾಟಿಕೆ ಮೆರೆದು ಸಾರ್ವಜನಿಕರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಾರೆ. ಈ ಕಾರಣದಿಂದಾಗಿ ವೀಲಿಂಗ್ ವಿರುದ್ಧ ಸಮರ ಸಾರಿದ್ದಾರೆ ಟ್ರಾಫಿಕ್ ಪೊಲೀಸರು. ಒಂದು ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 398 ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಕೆಲವು ಸ್ವಯಂ ಪ್ರೇರಿತವಾಗಿ ದಾಖಲಾಗಿದ್ರೆ, ಇನ್ನು ಕೆಲವು ಸಾರ್ವಜನಿಕರ ದೂರಿನ ಆಧಾರದ ಮೇಲೆ ಬಂದಿರುವಂತಹ ಕೇಸಸ್. 324 ಪುಂಡರ ಬಂಧನವನ್ನು ಕೂಡ ಈ ಕೇಸ್ನಲ್ಲಿ ಮಾಡಿದ್ದಾರೆ. ಜೊತೆಗೆ 397 ಬೈಕ್ಗಳನ್ನು ಸೀಸ್ ಮಾಡುವಂತಹ ಕಾರ್ಯವೂ ಕೂಡ ಆಗಿದೆ. 40 ಜನರ ಡಿಎಲ್ ಅಮಾನತು ಮಾಡಿದ್ದಾರೆ. 197 ಆರ್ಸಿ ರದ್ದತಿಗೆ ಪತ್ರವನ್ನು ಬರೆಯಲಾಗಿದೆ. ಅಪ್ರಾಪ್ತರ ಕೈಗೆ ಬೈಕ್ ಕೊಟ್ಟ 62 ಪೋಷಕರ ವಿರುದ್ಧವೂ ಕೂಡ ಕೇಸನ್ನ ನಮೂದು ಮಾಡಿದ್ದಾರೆ. ಒಟ್ಟಿನಲ್ಲಿ ವೀಲಿಂಗ್ ಪುಂಡರ ಹಾವಳಿಯಿಂದ ಯಾರಾದರೂ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ರೆ ಅಲ್ಲಿ ನೋಡ್ಕೊಂಡು ಬೈಕೊಂಡು ಸುಮ್ಮನೆ ಆಗಬೇಡಿ. ಒಂದು ವಿಡಿಯೋನೋ ಒಂದು ಫೋಟೋನೋ ತೆಗೆದು ಅದನ್ನು ಟ್ರಾಫಿಕ್ ಪೊಲೀಸರಿಗೆ ಅಟ್ಯಾಚ್ ಮಾಡಿ ಅವರು ಅದರ ಆಧಾರದ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾರೆ. ಈಗ ಏನಾಗ್ತಾ ಇದೆ ಅದರ ಆ ರೀತಿಯಲ್ಲಿ ವೀಲಿಂಗ್ ಹಾವಳಿ ಯಾವ ರೀತಿಯಾಗಿದೆ ಅಂದರೆ, ಕಿರಿದಾದ ರಸ್ತೆ ಇರಲಿ ಅಥವಾ ದೊಡ್ಡದಾದಂತಹ ರಸ್ತೆ ಇರಲಿ, ಯಾವುದಾದ್ರೂ ಸರಿ ಇವರ ವೀಲಿಂಗ್ಗೆ ಅಡ್ಡಿ ಬರಲ್ಲ. ಅಲ್ಲಿ ಪುಟ್ಟ ಮಕ್ಕಳುಗಳು ಆಟ ಆಡ್ತಾ ಇರ್ತಾರೆ. ಮತ್ತೊಂದು ಇಲ್ಲ ಹೆದ್ದಾರಿಗಳಲ್ಲೂ ಕೂಡ ಇವರ ಕಿರಿಕಿರಿಗೆ ಏನು ಕಡಿವಾಣ ಇಲ್ಲ. ಇಂಥದ್ದನ್ನೆಲ್ಲ ಗಮನಿಸಿದಾಗ ಸಾರ್ವಜನಿಕರು ಪೊಲೀಸರಿಗೆ ಇನ್ಫಾರ್ಮ್ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಆಗ ಇಂಥವರ ಒಂದು ಬೆನ್ನು ಮೂಳೆ ಮುರಿಯುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಈಗಾಗಲೇ ಡಿ ಎಲ್ ಅನ್ನು ರದ್ದು ಮಾಡಿದ್ದಾರೆ. ಆರ್ ಸಿ ರದ್ದತಿಗೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಲಾಗ್ತದೆ.